ನೀವ್ ನಮ್ ಮನೆಗ್ ಬರ್ತೀರಾ ಅಂತ ಗೊತ್ತಾದ್ರೂ ನಾನಲ್ಲಿರಲ್ಲ, ಎಲ್ಲೋ ಒಂದ್ ಕಡೆ ದೂರದಲ್ಲಿ ಇದ್ಬಿಡ್ತೀನಮ್ಮ. ನನ್ ಮಾತು ನಿನಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಕಣ್ಣಿಗೆ ಕಾಣಿಸ್ಬಾರ್ದು ಅಂದ್ರೆ ನನ್ ಕಣ್ಣಿಗೆ ಮಾತ್ರ ಕಾಣಿಸ್ಬಾರ್ದು ಅಂತಲ್ಲ, ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಅಂತ. ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲಮ್ಮ. ನೀನು ಊರು ಬಿಟ್ಟು ಹೋಗ್ಬೇಕು. ನಾನು ಊರ್ ಬಿಟ್ಟು ಹೋಗ್ಬೇಕಾ? ಹೌದು, ನೀನೇ ಯಾರ ಕಣ್ಣಿಗೂ ಕಾಣದೇ ಇರುವಷ್ಟು ದೂರ ಹೊರಟೋಗ್ಬೇಕು. ಈ ಮಾತು ನಿನ್ನ ನಡೆಸ್ಕೊಟ್ರೆ ದಿವ್ಯಾ ನನ್ನ ಸೊಸೆ ಆಗ್ತಾಳೆ. ಆಗಲ್ಲ ಅಂದ್ರೆ ಹೇಳ್ಬಿಡು. ಈ ಮದುವೆ ಮಾತುಕತೆನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನಿನ್ ಕೈಯಲ್ಲಿ ಆಗಲ್ಲ ಅನ್ಸುತ್ತೆ. ಸರಿ ಬಿಡು, ನಾನು ಹೊರಡ್ತೀನಿ. ಅಮ್ಮ ಒಂದ್ ನಿಮಿಷ. ನನ್ನಿಂದ ನಮ್ಮ ಅಕ್ಕನ ಮದ್ವೆಗೆ ಅಡ್ಡಿ ಆಗತ್ತೆ ಅನ್ನೋದಾದ್ರೆ ನಾನು ಊರ್ ಬಿಟ್ಟು ಹೋಗ್ತೀನಿ. ನನಗೆ ನಿಮ್ಮ ಮಾತು ಒಪ್ಪಿಗೆ ಇದೆ. ಯಾರ ಕಣ್ಗೂ ಕಾಣಿಸದೇ ಇರೋಷ್ಟು ದೂರ ಹೋಗ್ಬಿಡ್ತೀನಮ್ಮ. ಗೊತ್ತಿತ್ತೆ ಹುಡುಗಿ ನನಗೆ, ನೀನು ಒಪ್ಕೊಂಡೇ ಒಪ್ಕೋತೀಯ ಅಂತ. ಆದ್ರೆ ನಂದು ಒಂದು ಕಂಡೀಷನ್ ಇದೆ. ಏನದು? ನಾನು ನಮ್ಮ ಅಕ್ಕನ ಮದ್ವೆ ನೋಡ್ಬೇಕು. ನಿಮ್ ಮಗ ಅವಳ ಕುತ್ತಿಗೆಗೆ ತಾಳಿ ಕಟ್ಟೋದನ್ನ ನಾನ್ ನೋಡ್ಬೇಕು. ಅಲ್ಲಿವರೆಗೂ ನಾನು ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಿ. ಸಾಧ್ಯನೇ ಇಲ್ಲ. ನೀನ್ ಅವಳ ತಂಗಿ ಅಂತ ಗೊತ್ತಾಗ್ತಿದ್ದ ಹಾಗೆ ಮದುವೆ ನಿಲ್ಸಿ ಹೊಟ್ಟೋದವಳು ನಾನು. ಈಗ ನಿನ್ನಲ್ಲಿರಕ್ ಹೇಳಿ ಮದ್ವೆನೂ ನೋಡಕ್ ಅವಕಾಶ ಮಾಡ್ಕೊಡ್ಬೇಕಾ? ಸಾಧ್ಯನೇ ಇಲ್ಲ. ನೀನ್ ಇಲ್ದೆ ಹೋದ್ರೆ ಮಾತ್ರ ಈ ಮದುವೆ ನಡೆಯಕ್ ಸಾಧ್ಯ. ಅಮ್ಮ, ಅಕ್ಕನ ಕತ್ತಲ್ ತಾಳಿ ನೋಡ್ತಿದ್ದ ಹಾಗೆ ನಾನು ಯಾರಿಗೂ ಹೇಳ್ದೆ ಹೊರಟೋಗ್ತೀನಮ್ಮ. ದಯವಿಟ್ಟು ಇಲ್ಲ ಅನ್ಬೇಡಿಮ್ಮ. ಇದು ಒಂದೇ ಆಸೆ ಇರೋದಮ್ಮ ನನಗೆ. ಇಲ್ಲ, ನೀನ್ ಮದ್ವೆಗೆ ಬರಬಾರ್ದು ಅಷ್ಟೇ. ಅಮ್ಮ ಅಮ್ಮ, ಮನೆ ಮಗನ್ ಜವಾಬ್ದಾರಿನ ವಹಿಸ್ಕೊಂಡಿದ್ದೇನಮ್ಮ. ಇದು ಒಂದ್ ಜವಾಬ್ದಾರಿ ನಿಭಾಯಿಸೋದಕ್ಕೆ ಅವಕಾಶ ಮಾಡ್ಕೊಡಿ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಮದುವೆಗೆ ಮುಗೀತಿದ್ದ ಹಾಗೆ ಮಾತಿಗೆ ತಪ್ಪಿಟ್ರೆ? ಇಲ್ಲ ಇಲ್ಲಮ್ಮ, ಖಂಡಿತ ಇಲ್ಲ. ನಾನು ಯಾವತ್ತೂ ಮಾತಿಗೆ ತಪ್ಪಲ್ಲಮ್ಮ.
ಸರಿ, ಹಾಗಂತ ನನಗೆ ಭಾಷೆ ಇನ್ಮೇಲೆ ಈ ಮನೆಯಲ್ಲಿ ನನಗಿಂತ ಚೆನ್ನಾಗಿ ಎಲ್ಲರನ್ನ ನೀನೇ ನೋಡ್ಕೊತೀಯ. ಗಂಡು ದಿಕ್ಕಿಲ್ದೇ ಇರೋ ಈ ಮನೆಗೆ ಗಂಡು ಮಗುವಾಗಿ ನೀನು ಇರ್ತೀಯ ಅಂತ ನನಗೆ ಮಾತು ಕೊಡ್ತೀಯ ಪುಟ್ಟ? ಏನಾಯ್ತು? ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿರೋ ತರ ಕಾಣ್ತಿದೆ. ಆ ಬಾಲನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಡರ್ಲಿಗು. ಎಲ್ಲ ಮುಗೀತು ಅನ್ಕೊಂಡ್ರೆ ಮತ್ತೆ ದುಡ್ಡು ಕೇಳ್ತಿದ್ದಾನೆ. ಅವನ ತಲೆ ಮೇಲೆ ಎಷ್ಟು ಸುರಿದ್ರು ಸಾಲಲ್ಲ ಅಂತಾನೆ, ಮತ್ತೆ ದುಡ್ಡು ದುಡ್ಡು ಅಂತ ಪೀಡಿಸ್ತಾನೆ. ಅವನು ಎಷ್ಟು ಕೇಳ್ತಾನೋ ಅಷ್ಟು ದುಡ್ಡನ್ನ ಕೊಟ್ಟು ಬಿಡು. ಏನ್ ಹೇಳ್ತಿದ್ಯಾ ಡರ್ಲಿಗು? ನಾವ್ಯಾಕೆ ಅವನಿಗೆ ಮತ್ತೆ ಮತ್ತೆ ದುಡ್ಡು ಕೊಡ್ಬೇಕು? ಇದೇ ಚಟ ಆಗ್ಬಿಟ್ಟಿದೆ ಅವನಿಗೆ. ಇನ್ನು ಮುಂದೆ ಅವನು ನಮ್ಮ ತಂಟೆಗೆ ಬರಲ್ಲ. ಇದೇ ಲಾಸ್ಟ್, ಕೊಟ್ಟು ಬಿಡು. ಇದೇ ಲಾಸ್ಟ್ ಲಾಸ್ಟ್ ಅನ್ಕೊಂಡು ಅದೆಷ್ಟು ಲಾಸ್ಟ್ಗಳಾಯ್ತು. ಅವ್ನು ಕೇಳ್ತಾನೆ ಇದ್ದಾನೆ, ನಾವು ಕೊಡ್ತಾನೆ ಇದ್ದೀವಿ. ನೋಡು, ಎಲ್ಲ ಟೈಮು ಸರಿಯಾಗಿ ಕೂಡ್ ಬರ್ತಾ ಇದೆ. ಬಾಲನ್ ಲವ್ ಸ್ಟೋರಿ ಕ್ಲೈಮ್ಯಾಕ್ಸ್ನಲ್ಲಿದೆ. ಈ ಟೈಮಲ್ಲಿ ನಾವು ಅವನನ್ನ ಎದುರಾಕೊಳ್ಳೋದು ಬೇಡ ಸುಹಾಸ್. ಇವತ್ತು ರಾತ್ರಿ ಆ ಬಾಲ ದಿವ್ಯನ್ನ ಕರ್ಕೊಂಡು ಈ ಊರನ್ನೇ ಬಿಟ್ಟು ಹೋಗ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ದುಡ್ಡು ಬೇಕು, ಕೊಟ್ಟುಬಿಡು. ಅಲ್ಲಿಗೆ ಆ ದಿವ್ಯ ನಮ್ಮ ಕಾರ್ತಿಕ್ ಲೈಫ್ನಿಂದ ಎಲಿಮಿನೇಟ್ ಆಗೋಗ್ತಾಳೆ. ಏನ್ ಹೇಳ್ತಿದ್ದೆ ಅಲ್ಲಿಗೂ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಏನು ಬಾಲ ದಿವ್ಯ ಊರ್ ಬಿಟ್ಟು ಹೋಗ್ತಾರ? ಹೌದು, ಬಾಲ ದಿವ್ಯ ಇಬ್ರು ಇವತ್ತು ಓಡ್ ಹೋಗ್ತಾ ಇದ್ದಾರೆ. ಅವರಿಬ್ರು ಊರ್ ಬಿಟ್ಟು ಹೋಗ್ತಿದ್ದಾರೆ ಅಂದಮೇಲೆ ಬಾಲನ್ ಚಾಪ್ಟರ್ ಅಲ್ಲಿಗೆ ಈ ಮನೆಯಲ್ಲಿ ಮತ್ತೆ ಶುರುವಾಗಿರೋ ಕಾರ್ತಿಕ್ ದಿವ್ಯನ್ ಮದ್ವೆ ಮಾತುಕತೆನೂ ಕ್ಲೋಸ್ ಆಗುತ್ತೆ. ಜೊತೆಗೆ ಮಿಷನ್ ಲೈನು ಕೂಡ ಕ್ಲಿಯರ್ ಆಗುತ್ತೆ. ಅದಕ್ಕೆ ಹೇಳಿದ್ದು, ಬಾಲ ಕೇಳಿರೋ ಅಷ್ಟು ದುಡ್ಡನ್ನ ಕೊಟ್ಟುಬಿಡು. ಅವನ ಅಮೌಂಟ್ನ ಸೆಟಲ್ ಮಾಡಿಬಿಡು. ಸರಿ, ಅಲ್ಲಿಗೂ ಈಗಲೇ ಸೆಟಲ್ ಮಾಡ್ಬಿಡ್ತೀನಿ.
ನಾನು ದೊಡ್ಡ ಯುದ್ಧನೇ ಗೆದ್ಬಿಟ್ಟೆ. ನೀನ್ ಹೇಳಿದ್ಯಲ್ಲ, ಗಂಡು ಮಗನಾಗ್ ನಿಂತು ಮನೆ ಜವಾಬ್ದಾರಿನೆಲ್ಲ ನಿಭಾಯಿಸ್ಬೇಕು ಅಂತ. ಅಕ್ಕನ್ ಮದ್ವೆ ನನ್ ಜವಾಬ್ದಾರಿ ಅಪ್ಪ. ಆದ್ರೆ ಅದ್ ನನ್ನಿಂದಾನೇ ನಿಂತೋಯ್ತಲ್ಲ ಅಂತ ತುಂಬಾ ಸಂಕಟ ಆಗ್ತಿತ್ತು. ಆದ್ರೆ ಈಗ ನನ್ನಿಂದಾನೇ ಮತ್ತೆ ಮದುವೆ ಆಗ್ತಿದೆ ಅಪ್ಪ. ಈ ವಿಷಯ ಗೊತ್ತಾದ್ರೆ ಅಕ್ಕ, ಅಮ್ಮ, ಅಜ್ಜಿ ಎಲ್ಲ ಎಷ್ಟು ಸಂತೋಷ ಪಡ್ತಾರಲ್ವಪ್ಪ. ಸ್ವರ್ಗದಲ್ಲಿರೋ ನೀನು ನನ್ನ ನೋಡಿ ಹೆಮ್ಮೆ ಪಡ್ತಿರ್ತೀಯ ಅಲ್ವಪ್ಪ. ನೀನು ಊರ್ ಬಿಟ್ಟು ಹೋಗ್ಬೇಕು. ಈ ಮಾತು ನಿನ್ನ ನಡ್ಸ್ಕೊಟ್ರೆ ದಿವ್ಯಾ ನನ್ನ ಸೊಸೆ ಆಗ್ತಾಳೆ. ಹಾಗಂತ ನನಗೆ ಭಾಷೆ ಆದ್ರೆ ಈ ಮದುವೆ ನಡಿಬೇಕು ಅಂದ್ರೆ ನಾನು ಊರ್ ಬಿಟ್ಟು ಹೋಗ್ಬೇಕಂತಪ್ಪ. ಅಮ್ಮ ಅಜ್ಜಿನೆಲ್ಲ ಬಿಟ್ಟು ನಾನು ಹೇಗ್ ಹೋಗ್ಲಿ? ಹುಡುಗನ್ನ ಬಿಟ್ಟು ಹೇಗ್ ಹೋಗ್ಲಪ್ಪ? ಈ ಗ್ಯಾರೇಜ್ ನಿಂದು, ಈ ಗ್ಯಾರೇಜ್ ತುಂಬಾ ನೀನೇ ಇದೆಯಪ್ಪ. ನಿನ್ ನೆನಪುಗಳೇ ಇದೆ. ಅಂಥದ್ರಲ್ಲಿ ನಾನು ಇದನ್ನೆಲ್ಲ ಬಿಟ್ಟು ಹೇಗ್ ಹೋಗ್ಲಪ್ಪ? ನಾನು ಅಳಲ್ಲಪ್ಪ. ನಿನ್ ಮಗಳೇ ನಾನು. ನಿನ್ ಮಗಳ ಧೈರ್ಯವಂತೆ. ನಾನ್ ಹತ್ರ ನಿನಗ್ ಬೇಜಾರಾಗತ್ತಲ್ವಾ? ಇಲ್ಲ, ನಾನು ಅಳಲ್ಲ. ನಾನು ಅಳ್ಮುಂಜಿ ಅಲ್ಲಪ್ಪ. ಮೊದಲೇ ವಿಷಯನ ಅಮ್ಮ ಅಜ್ಜಿಗೆ ಹೇಳ್ಬೇಕು. ಆದ್ರೆ ಮದ್ವೆ ಆದ್ಮೇಲೆ ನಾನು ಇರಲ್ಲ ಅಂತ ಗೊತ್ತಾದ್ರೆ ಅವ್ರು ಹೇಗ್ ಸಹಿಸ್ಕೋತಾರಪ್ಪ? ಅವ್ರಿಗೆ ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ವಿಷಯ ಗೊತ್ತಾದಾಗ ಅವ್ರಿಗೆ ನೀನೇ ಧೈರ್ಯ ಕೊಡ್ಬೇಕಪ್ಪ. ನೀನೇ ಕಾಪಾಡ್ಬೇಕು. ಮಾತು ಕೊಟ್ಟಾಗಿದೆ. ಅಕ್ಕನ ಮದ್ವೆ ನಡಿಬೇಕು ಅಂದ್ರೆ ನಾನು ಊರ್ ಬಿಟ್ಟು ಹೋಗ್ಲೇಬೇಕು. ಹೆಣ ಅವ್ರವ್ರಿಗೆ ಮುಂದಾದ್ರೇನು ಹಿಂದಾದ್ರೇನು. ಈ ಸತ್ಯನ್ಗೂ ಹಾಗೆ. ಮೊದಲು ಮನೆಗೆ ಹೋಗಿ ಅಕ್ಕನ ಮದ್ವೆ ಮತ್ತೆ ಫಿಕ್ಸ್ ಆಗಿದೆ ಅಂತ ಹೇಳ್ಬೇಕು. ಹೇಳ್ರಾಕಿ. ಹೌದಾ? ಸರಿ, ನಾನೀಗ್ಲೇ ಬರ್ತೀನಿ. ಅಮ್ಮ ಹೋಗಿ ಇಷ್ಟೊತ್ತಾಯ್ತು, ಇನ್ನೂ ವಾಪಸ್ ಬಂದಿಲ್ಲ. ಅವ್ರು ಹೋಗ್ತೀನಿ ಅಂದ ತಕ್ಷಣ ಎಲ್ಲರೂ ಕಳಿಸ್ಬಿಟ್ರಲ್ಲ. ಏ ಕಾರ್ತಿಕ್, ನೀನಾದ್ರೂ ಅವ್ರ ಜೊತೆ ಹೋಗ್ಬೇಕಿತ್ತು ತಾನೆ? ಸುಮ್ಮನೆ ನನ್ನ ಮೇಲೆ ಕೂಗಾಡ್ಬೇಡ ಅಕ್ಕ. ಅವ್ರು ಹೋಗ್ತೀನಿ ಅಂತ ಡ್ರಾಪ್ ಮಾಡ್ತೀನಿ ಅಂತ ಹೇಳಿಲ್ವಾ? ಅವರೇ ಮಂಜಿನ ಜೊತೆ ಹೋಗ್ತೀನಿ ಅಂತ ಹೇಳಿದ್ರು. ನನ್ನ ಮೇಲೆ ಸುಮ್ಮನೆ ಕೂಗಾಡ್ತಾ ಇದೆಯಾ? ನನಗೂ ಟೆನ್ಷನ್ ಆಗ್ತಾ ಇದೆ. ಸುಹಾಸ್, ಈ ಅಮ್ಮ ಎಲ್ಲಕ್ಕೆ ಹೋಗಿರ್ಬೋದು? ನನ್ಗೇನು ಗೊತ್ತು ಡರ್ಲಿಂಗು. ಅದು ಯಾವ ಬ್ರೇಕಿಂಗ್ ನ್ಯೂಸ್ ತರ್ತಾರೋ ಅಂತ ಭಯ ಆಗ್ಬಿಟ್ಟಿದೆ ನನಗೂ. ಲಕ್ಷ್ಮಣ, ಫೋನ್ಗೂ ಸಿಗ್ತಾ ಇಲ್ವೇನೋ? ನಾನು ಆಗ್ಲಿಂದನೂ ಪ್ರಯತ್ನ ಮಾಡ್ತಾ ಇದ್ದೀನಿ ಅಣ್ಣ. ಅದಕ್ಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಬಾಮ ಇದನ್ನು ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವನಿಗೆ ನಾನೇ ಹೇಳಿದ್ದು
ಅಲ್ಲಮ್ಮ ನೀವು ಹೋಗಿ ಎಷ್ಟೊತ್ತಾಯ್ತು, ಎಲ್ಲಿ ಹೋಗ್ತೀರಾ ಅಂತ ಬೇರೆ ಹೇಳಿಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಮಗೆಲ್ಲ ಎಷ್ಟು ಗಾಬರಿ ಆಗಬೇಕು. ಕಾರ್ತಿಕ್, ನಾನು ಹೋಗೋವಾಗ ಹೇಳಿಲ್ವಾ ಮುಖ್ಯವಾದ ವಿಚಾರ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ? ಹಾಗಿದ್ಮೇಲೆ ನಂಗೆ ತೊಂದರೆ ಆಗಬಾರ್ದು ಅಂತಲೇ ನಾನು ಕಾಲ್ ಪಿಕ್ ಮಾಡಿಲ್ಲ. ಸದ್ಯ ಅಂತೂ ವಾಪಸ್ ಬಂದಿಯಲ್ಲ. ಸೀತಾ, ಯಾರ ಹತ್ರ ಮಾತಾಡಕ್ ಹೋಗಿದ್ದೆ? ಅದನ್ನೇನಾದ್ರೂ ಹೇಳುವಂಥದ್ದಾಗಿದ್ರೆ ನಾನು ಇಲ್ಲಿಂದ ಹೋಗೋಕ್ ಮುಂಚೆನೆ ಹೇಳ್ತಿದ್ದೆ ತಾನೆ. ನನಗದನ್ನ ಹೇಳಕ್ ಇಷ್ಟ ಇಲ್ಲ, ನಾನು ಹೇಳೋದು ಇಲ್ಲ. ನೀವು ಅದನ್ನ ಮಾತ್ರ ಕೇಳಬೇಡಿ. ನಮ್ಗೆಲ್ಲ ನೀನ್ ಹೋಗಿದ್ ನೋಡಿ ಎಷ್ಟು ಗಾಬರಿ ಆಗಿತ್ತು ಗೊತ್ತಮ್ಮ. ಈಗ ನೋಡಿದ್ರೆ ಅದೇನು ಅಂತ ಹೇಳೋದು ಇಲ್ಲ ಅಂತಿದ್ಯಾ. ಅನಗತ್ಯ ಕುತೂಹಲ ಯಾಕೆ ನಿಮಗೆಲ್ಲ? ಯಾಕಮ್ಮ ಇಷ್ಟೊಂದು ಗುಟ್ ಮಾಡ್ತಿದ್ಯಾ? ಏನಮ್ಮ ವಿಷಯ? ಕಾರ್ತಿಕ್, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಮದುವೆ ವಿಚಾರವಾಗಿ ನಾನು ಮಾತಾಡಿ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಅಂತಾನೆ ಹೋಗಿದ್ದೆ. ನಿರ್ಧಾರ ಮಾಡಿದ್ಯಾ? ಹೌದು. ಅಮ್ಮ, ಏನಮ್ಮ ನಿಮ್ಮ ನಿರ್ಧಾರ? ನನಗೆ ಈ ಮದುವೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ. ದಿವ್ಯಾನೇ ನಮ್ಮನೆ ಸೊಸೆ ಆಗ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಅಮ್ಮ, ಕಂಗ್ರ್ಯಾಚುಲೇಷನ್ಸ್. ಚಿಕ್ಕಪ್ಪ ಕಂಗ್ರ್ಯಾಚುಲೇಷನ್ಸ್. ಚಿಕ್ಕಿ ಕಂಗ್ರ್ಯಾಚುಲೇಷನ್ಸ್. ಅಪ್ಪ ಕಂಗ್ರ್ಯಾಚುಲೇಷನ್ಸ್. ಅಪ್ಪ ಕಂಗ್ರಾಟ್ಸು ನಾವು ನಿನಗೆ ಹೇಳ್ಬೇಕು. ನೀನ್ ಕಂಗ್ರಾಟ್ ಚಿಕ್ಕಮ್ಮ, ಕಂಗ್ರಾಟ್ ಚಿಕ್ಕಪ್ಪ ಅಂತ ನೀನ್ ಹೇಳ್ಬಾರ್ದು. ಹೌದಲ್ವಾ? ಖುಷಿಲಿ ಕನ್ಫ್ಯೂಷನ್ಗೆ ಏನೇನೋ ಮಾತಾಡ್ತಾ ಇದ್ದೀನಿ ಚಿಕ್ಕಪ್ಪ. ಕೊನೆಗೂ ದಿವ್ಯ ನಮ್ಮ ಮನೆ ಸೊಸೆ ಇರಲಿಲ್ಲ, ನಂಗೆ ಅದೇ ಖುಷಿ. ಕಂಗ್ರ್ಯಾಚುಲೇಷನ್ಸ್ ಕಾರ್ತಿಕ್. ಥ್ಯಾಂಕ್ಸ್ ಅಕ್ಕ. ನೋಡು, ಕಡೆಗೂ ನಿನ್ ಪ್ರೀತಿನ ಉಳಿಸ್ಕೊಂಡೇ ಬಿಟ್ಟೆ. ಅಮ್ಮನೂ ನಿನ್ ಪ್ರೀತಿನ ಒಪ್ಕೊಂಡ್ಬಿಟ್ರು ಕಾರ್ತಿಕ್. ಹೋಲ್ಡ್ ಆನ್, ಸ್ವೀಟ್ಸ್ ತಗೊಂಡ್ ಬರ್ತೀನಿ. ಕಂಗ್ರಾಟ್ಸ್ ಕಾರ್ತಿಕ್.